ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಗೌರ್ಮೆಂಟ್ ಮಡ್ ರೋಡು. ದೊಡ್ಡದಾಗೆ ಇದೆ, ಆರಾಮಾಗಿ ಲಾರಿನೇ ಹೋಗ್ಬೋದು, 2 ಲಾರಿ ಪಾಸ್ ಆಗ್ಬೋದು, ಹಂಗಿದೆ ದೊಡ್ಡದಾಗಿ ರೋಡು. ಆ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಒಂದು 3 ಎಕರೆ 5 ಗುಂಟ ವಿತ್ ಬೋರ್ ಇರೋದು ಲ್ಯಾಂಡ್ ತೋರಿಸ್ಕೊಡ್ತೀನಿ, ಬನ್ನಿ ಫುಲ್ ವೀಡಿಯೋ ನೋಡಿ. ಅದಕ್ಕಿಂತ ಮೊದಲು ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಈ ತಿಂಗಳಲ್ಲಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಜಮೀನು ಖರೀದಿ ಮಾಡಿದಂಥ ಶ್ರೀ ಎಸ್ ದೀಪ್ ಸರ್ ಮತ್ತು ಮೈಥಿಲಿ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಭಗವಂತ ಅವ್ರಿಗೆ ಆಯುಷ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಎಸ್ ದೀಪ್ ಸರ್ ಆ್ಯಂಡ್ ಮೈಥಿಲಿ ಮೇಡಮ್. ಮತ್ತು ಈ ಜಮೀನು ಬಗ್ಗೆ ಹೇಳಬೇಕು ಅಂದರೆ 92 ತೆಂಗಿನ ಗಿಡ ಇದೆ, 92 ಕೋಕೋನಟ್ ಟ್ರೀ. ಅಂದರೆ ಈಗ ಒಂದು 3 ಇಯರ್ಸ್ ಹತ್ತತ್ರ ಆಗಿದೆ ಕೋಕೋನಟ್ ಹಾಕಿ. ಸುತ್ತಮುತ್ತ ಎಲ್ಲ ತೋಟ ಇದೆ, ತುಂಬಾ ಚೆನ್ನಾಗಿದೆ. ಇವರು ಎಲ್ಲ ರೀತಿ ಬೆಳೆ ಪ್ರಯತ್ನ ಪಡ್ತಾರೆ. ಈರುಳ್ಳಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಮಣ್ಣು ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ರೀತಿನ ಬೆಳೀತಾ ಇದ್ದಾರೆ. ಇದು ವಿಲೇಜಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು, ಒಂದು 300 ಮೀಟ್ರ್ ಆಗ್ಬೋದು ಅಷ್ಟೇ. ನಾರ್ತ್ ಈಸ್ಟ್ ಕಾರ್ನರ್ ರೀತಿ, ಅಂದರೆ ನಾರ್ತ್ಗೂ ರೋಡ್ ಇದೆ, ಈಸ್ಟ್ಗೂ ಕೂಡ ರೋಡ್ ಇದೆ. ನೀವು ಯಾವ ಕಡೆಯಿಂದ ಕೂಡ ಎಂಟ್ರೆನ್ಸ್ ಮಾಡ್ಕೋಬೋದು. ನೋಡಿ, ಸುತ್ತಮುತ್ತ ಎಲ್ಲ ತೋಟ ಇದೆ, ತುಂಬಾ ಒಳ್ಳೆ ವಾಟರ್ ಬೆಲ್ಟ್ ಏರಿಯಾ. ಬೋರು ಕೂಡ ಸೂಪರಾಗಿದೆ, ನೀರು ಹೆವಿ ನೀರು, ಹತ್ತತ್ರ 3 ಇಂಚ್ ನೀರಿದೆ. ನೋಡಿ, ಈರುಳ್ಳಿನೂ ಬೆಳೆದಿದ್ದಾರೆ, ಈ ಕಡೆ ಹೂವು ಕೂಡ ಬೆಳೆದಿದ್ದಾರೆ ಅವರು. ಇಂದ ಬದನೆಕಾಯಿ ಬೆಳೆದಿದ್ದಾರೆ. ಇದು ಮೈಸೂರಿಂದ 56 ಕಿಲೋಮೀಟ್ರ್ ಆಗುತ್ತೆ, ನ್ಯಾಷನಲ್ ಹೈವೇಯಿಂದ 8 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 185 ಕಿಲೋಮೀಟ್ರ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 185 ಕಿಲೋಮೀಟ್ರ್ ಬೆಂಗಳೂರಿಂದ, ನ್ಯಾಷನಲ್ ಹೈವೇಯಿಂದ ಬರೀ 8 ಕಿಲೋಮೀಟ್ರು. ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಅಂತೂ ಕ್ಲಿಯರ್ ಇದೆ. ನಿಮ್ಗೇನು ಬೇಕು ಲೀಗಲ್ಗೆ ಡಾಕ್ಯುಮೆಂಟ್ಸನ್ನು ನಾವು ಓದಿಸ್ಕೊಡ್ತೇವೆ. ನಿಮ್ಮ ಲೀಗಲ್ಗೆ ಅಗತ್ಯವಾದಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಕೊಡೋಣ. ಓನರ್ ಹೇಳ್ತಿರೋದು ಪ್ರೈಸು 40 lakhs ಪರ್ ಎಕರ್, 40 ಲಕ್ಷ ಒಂದು ಎಕರೆ ಅಂತ ಹೇಳ್ತಾಯಿದ್ದಾರೆ. ಊರ ಹತ್ರ ಇದೆ, ಒಳ್ಳೆ ವಾಟರ್ ಬೆಲ್ಟು ಅಂತ, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ರೇಟ್ ಅಷ್ಟು ಹೇಳ್ತಾಯಿದ್ದಾರೆ. ಎದುರುಗಡೆ ಕುಂತ್ಕೊಂಡು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಮೀಟ್ ಮಾಡಿಸ್ಕೊಡ್ತೀನಿ, ಎದುರುಗಡೆ ಮಾತಾಡೋಣ. ನಾವು ಕನ್ವಿನ್ಸ್ ಮಾಡಿ ಒಳ್ಳೆಯ ರೇಟ್ಗೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ. ಎಂಟರ್ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಆಗಿದೆ. ಮತ್ತು ನಮ್ಮದು 2% ಕಮಿಷನ್ ಇರ್ತದೆ. ನೋಡ್ತಿರ್ಬೋದು ನೀವು, ಬದನೆಕಾಯಿ ಹಾಕಿದ್ದಾರೆ, ಹಿಂದೆ ಬ್ಯಾಕ್ ಸೈಡ್ ಬದನೆಕಾಯಿ ಬೆಳೆದಿದ್ದಾರೆ, ಫ್ರಂಟೆಲ್ಲ ಹೂವು ಮತ್ತು ಈರುಳ್ಳಿ ಹಾಕಿದ್ದಾರೆ. ನೋಡಿ, ಈಗ ತೆಂಗಿನ ಗಿಡ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಷ್ಟು ಆ ರೀತಿ ತೆಂಗಿನ ಗಿಡ ಇದೆ. ಒಂದು 3 ಇಯರ್ಸ್ ಹತ್ತತ್ರ ಆಗಿದೆ ಹಾಕಿ ಅಷ್ಟೇ, ತುಂಬ ಜಾಸ್ತಿ ಆಗಿಲ್ಲ. ಇನ್ನೊಂದು 2-3 ವರ್ಷ ಬೇಕು ಅವೆಲ್ಲ ಫಲ ಬಿಡಬೇಕು ಅಂತಂದರೆ. ಸುತ್ತಮುತ್ತ ಒಂದು ಒಳ್ಳೆಯ ವಾತಾವರಣ, ವಿಲೇಜ್ಗೂ ಕೂಡ ತುಂಬ ಹತ್ರ ಇದೆ. ನೋಡಿ, ಯಾರಿಗೊಂದು 3 ಎಕರೆ ತೋಟ ರೀತಿ ಬೇಕು ಅನ್ನೋರಿಗೆ ಇಂಟ್ರೆಸ್ಟ್ ಇರೋರಿಗೆ ಕರೆ ಮಾಡಿ, ಖಂಡಿತ ಕರ್ಕೊಂಡೋಗಿ ತೋರಿಸ್ಕೊಡೋಣ. ನೀವು ಬೇಡ ಮುಂದೆ ಏನು ಅವರು ಬೇರೆ ಬೆಳೀತಾರೆ ಅದನ್ನು ಕೂಡ ತೋಟ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ನೀವು ತೆಂಗಿನ ಸಸಿ ಎಲ್ಲ ಹಾಕ್ಬೋದು. ನೋಡಿ, ತೆಂಗಿನ ಸಸಿ ಈ ಮಟ್ಟ ಇದೆ, ಈಗ ಈ ಲೆವೆಲ್ಗೆ ಬೆಳೆದಿದೆ. ನನ್ನ ಪ್ರಕಾರ ಇನ್ನೊಂದು 3 ಇಯರ್ಸ್ಗೆಲ್ಲ ಚೆನ್ನಾಗಿ ಫಲ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪೆನ್ಸ್ ಅಂತೂ ಕ್ಲಿಯರಾಗಿಲ್ಲ. ಸ್ವಲ್ಪ ಅವರು ಲೋಕಲ್ ತಕ್ಕನ ಪೆನ್ಸ್ ಹಾಕಿದ್ರೆ ನೀವು ಹೊಸ್ದಾಗಿ ಪೆನ್ಸ್ ಹಾಕ್ಸ್ಬೇಕಾಗುತ್ತೆ ಪರ್ಚೇಸ್ ಮಾಡಿದ್ರೆ. ಮತ್ತು ಊರು ಹತ್ರ ಇರೋದ್ರಿಂದ ಪ್ರತಿಯೊಂದಕ್ಕೂ ವಾಸ ಮಾಡೋಕ್ಕೂ ಕೂಡ ಇದು ಸೆಕ್ಯೂರ್ ಆಗಿದೆ. ಮತ್ತು ಪ್ರತಿಯೊಂದು ಏನು ಅಂಗಡಿಗಳಿರ್ಬೋದು ಅಥವಾ ಹಾಲ್ ಡೈರಿ ಇರ್ಬೋದು, ಎಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ನೋಡಿ, ಒಂದೊಳ್ಳೆ ಲ್ಯಾಂಡ್ ಅನ್ಕೋತೀನಿ. ಮಣ್ಣು ಮಾತ್ರ ಬ್ಲ್ಯಾಕ್ ಸಾಯಲು, ಅಂದರೆ ಬ್ಲ್ಯಾಕ್ ಸಾಯಲ್ ಆದರೂ ಕೂಡ ಫಲವತ್ತಾಗಿದೆ ಮಣ್ಣು, ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ನೋಡಿದು ಒಳ್ಳೊಳ್ಳೆ ತೋಟಗಳಿದೆ. ಇವರು ಕೂಡ ಚೆನ್ನಾಗಿ ಬೆಳೀತದ್ರಿಂದ ಮಣ್ಣೇನು ತೊಂದರೆ ಇಲ್ಲ ಅಂದ್ಕೋಬೋದು. ಯಾಕಂದ್ರೆ ನೀವೇ ಕಣ್ಣಾರ ನೋಡ್ತಾ ಇರ್ಬೋದು, ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಮಣ್ಣು. ಇಂಟ್ರೆಸ್ಟ್ ಇರೋ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ, ಡೈರೆಕ್ಟ್ ಓನರ್ ಸಿಟಿ ಮಾಡಿಕೊಡ್ತೀನಿ, ಮಾತಾಡೋಣ, ಒಂದೊಳ್ಳೆ ರೇಟ್ಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ತುಂಬ ನೆಗೋಷಿಯಬಲ್ ಇಲ್ಲ. 30 ಕೊಡ್ತೀರಾ, 31 ಕೊಡ್ತೀರಾ ಅಂತ ದಯವಿಟ್ಟು ಕೇಳೋಕ್ಕೋಗ್ಬಿಡಿ. ನನ್ನ ಪ್ರಕಾರ ಒಂದು 35 ಮೇಲೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಕರೆ 35 ಒಳಗಂತೂ ಬರೋಲ್ಲ, ಡೌಟು. ಓನರ್ ಹೇಳ್ಬಿಟ್ಟಿದ್ರೆ ಕಡಾಖಂಡಿಸೋಗಿ. ಆದ್ದರಿಂದ ಎದುರುಗಡೆ ಓನರ್ ಮೀಟ್ ಮಾಡಿಸ್ಕೊಡ್ತೀನಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.